ವಿಧಾನಸಭಾ ಕ್ಷೇತ್ರ ಆಗಲೇಬೇಕು. ಸಾರ್ವಜನಿಕರ ಒತ್ತಾಯ. ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಹಾಗೂ ಹೋರಾಟದ ಅನಿವಾರ್ಯತೆ. ಹಲವಾರು ದಶಕಗಳಿಂದ ಗುಡಿಬಂಡೆಯನ್ನ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರವನ್ನಾಗಿ ಘೋಷಿಸಬೇಕೆಂಬ ಕೂಗು ಕೇಳಿ ಬರುತ್ತಿದ್ದರೂ ಇದುವರೆಗೂ ಅದು ಕೇವಲ ಕನಸಾಗಿಯೇ ಉಳಿದಿದೆ. ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ಗುಡಿಬಂಡೆಗೆ ಪ್ರತ್ಯೇಕ ರಾಜಕೀಯ ಅಸ್ತಿತ್ವದ ಅಗತ್ಯವಿದ್ದು, ಇದನ್ನು ಸಾಕಾರಗೊಳಿಸಲು ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಪಕ್ಷಾತೀತವಾಗಿ ಒಂದಾಗಿ ಪ್ರಬಲ ವೇದಿಕೆಯೊಂದನ್ನು ಸಿದ್ಧಪಡಿಸಿಕೊಳ್ಳಬೇಕಾದ ತುರ್ತು ಅಗತ್ಯವಿದೆ. ಮತ್ತು ನಮ್ಮ ಈ ಗಣನ್ಯಾಯಾಲಯ ಗುಡಿಬಂಡೆ ತಾಲೂಕಿನಲ್ಲಿ 1998ರಲ್ಲಿ ಸ್ಥಾಪನೆ ಆಗಿದೆ. ಈ ವಿಚಾರವಾಗಿ ನ್ಯಾಯಾಲಯದ ವ್ಯಾಪ್ತಿಗೆ ಚಿಕ್ಕಬಳ್ಳಾಪುರ ತಾಲೂಕು ಮಂಡಿಕಲ್ ಹೋಬಳಿ ಮತ್ತು ಗೌರಿಬಿದನೂರು ತಾಲೂಕಿನ ನಗರಗೆರೆ ಹೋಬಳಿಯನ್ನು ಸೇರಿಸಿಕೊಂಡು, ಮತ್ತು ಅದೇ ರೀತಿ ಗುಡಿಬಂಡೆ ತಾಲೂಕಿನ ಕಸಬಾ ಹೋಬಳಿ ಮತ್ತು ಸೋಬೇನಹಳ್ಳಿ ಹೋಬಳಿ ಈ ಒಂದು ವ್ಯಾಪ್ತಿಗೆ ಸೇರಿಸಿಕೊಂಡು ನ್ಯಾಯಾಲಯ ಸ್ಥಾಪನೆ ಆಗಿದ್ದು, ಅದೇ ರೀತಿಯಾಗಿ ಮೊದಲಿಗೆ ನಗರಗೆರೆ ಹೋಬಳಿ ನಮ್ಮ ಗುಡಿಬಂಡೆ ತಾಲೂಕಿಗೆ ಸಂಬಂಧಪಟ್ಟಿದ್ದ ಹೋಬಳಿಯಾಗಿದ್ದು, ಅದರ ಕಾಲಾಂತರದಲ್ಲಿ ಅದು ನಗರಗೆರೆ ಹೋಬಳಿನ ಗೌರಿಬಿದನೂರು ತಾಲೂಕಿಗೆ ಸೇರಿಸ್ಕೊಂಡಿರ್ತಾರೆ. ಈ ನಮ್ಮ ಒಂದು ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರದ ಗುಡಿಬಂಡೆ ತಾಲೂಕಿನ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಮಾಡೋದಕ್ಕೋಸ್ಕರ ಈ ಒಂದು ವ್ಯಾಪ್ತಿಯನ್ನು ಸೇರಿಸ್ಕೊಳ್ತಾ ಇರೋದ್ರಿಂದ, ಅದೇ ರೀತಿ ಎಲ್ಲ ರೀತಿಯಲ್ಲೂ ನಂಜುಂಡಪ್ಪ ವರದಿ ಪ್ರಕಾರ ನಮ್ಮ ಗುಡಿಬಂಡೆ ತಾಲೂಕು ಹಿಂದುಳಿದ ತಾಲೂಕು ಆಗಿರೋದ್ರಿಂದ ಈ ಎಲ್ಲ ನಗರಗೆರೆ ಹೋಬಳಿ ಮತ್ತು ಮಂಡಿಕಲ್ ಹೋಬಳಿ ಎಲ್ಲ ಸೇರಿಸ್ಕೊಂಡು ಹೊಸದಾಗಿ ವಿಧಾನಸಭಾ ಕ್ಷೇತ್ರ ವಿಂಗಡಣೆ ಮಾಡಿದಲ್ಲಿ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಆಗುವ ಒಂದು ಸಂಭವ ಇರುವುದರಿಂದ ನಂಜುಂಡಪ್ಪ ವರದಿಯನ್ನು ಪರಿಗಣನೆಗೆ ತೆಗೆದುಕೊಂಡು ನಮ್ಮ ಒಂದು ಏನಿದೆ ಈ ಗುಡಿಬಂಡೆ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರವಾಗಿ ಮಾಡಬೇಕಂತ ಹೇಳ್ಬಿಟ್ಟು ನಾವು ಈ ನಿಟ್ಟಿನಲ್ಲಿ ಗುಡಿಬಂಡೆ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದೆ. ಆ ಹೋರಾಟಕ್ಕೆ ಪ್ರತ್ಯೇಕವಾಗಿ ಮತ್ತು ನಮ್ಮ ಒಂದು ಗುಡಿಬಂಡೆ ವಕೀಲರ ಸಂಘದ ಸಹ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಇದೇ ರೀತಿ ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಸಾಹೇಬರು ಸಹ ನಮ್ಮ ಗುಡಿಬಂಡೆ ತಾಲೂಕಿಗೆ ಇಲ್ಲಿ ವೀಕ್ಷಣೆಗೆ ಬಂದಾಗ ನಮ್ಮ ವಕೀಲರ ಸಂಘದ ಕಡೆಯಿಂದ ಪ್ರತ್ಯೇಕವಾಗಿ ಮನವಿಯನ್ನು ಸಹ ಸಲ್ಲಿಸಿದ್ದೀವಿ. ಆಲ್ರೆಡಿ ಈ ಹಿಂದೆನೇ ಸಲ್ಲಿಸಿದ್ದೀವಿ. ಅದೇ ರೀತಿ ನಮ್ಮ ಪ್ರತ್ಯೇಕ ಗುಡಿಬಂಡೆ ವಿಧಾನಸಭಾ ಕ್ಷೇತ್ರ ಆದಲ್ಲಿ ಎಲ್ಲ ರೀತಿಯನ್ನು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಎಲ್ಲ ರಾಜಕೀಯ ರಂಗದಲ್ಲೂ ಸಹ ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ. ಆ ಕಾರಣ ನಮ್ಮ ವಕೀಲರ ಸಂಘದ ಕಡೆಯಿಂದ ಸರ್ಕಾರಕ್ಕೆ ಈ ಒತ್ತಾಯ ಮಾಡ್ತಿದ್ದೇವೆ. ಈ ಗುಡಿಬಂಡೆ ವಿಧಾನಸಭಾ ಕ್ಷೇತ್ರವನ್ನು ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಮಾಡಬೇಕಾಗಿ ನಮ್ಮ ವಕೀಲರ ಸಂಘದ ಮೂಲಕ ತಾತ್ವಿಕವಾಗಿ ಗುಡಿಬಂಡೆ ವಿಧಾನಸಭಾ ಕ್ಷೇತ್ರವಾಗಲು ಪೂರಕವಾದ ಅಂಶಗಳು ಲಭ್ಯವಿದೆ. ಪ್ರಸ್ತುತ ಗೌರಿಬಿದನೂರು ತಾಲೂಕಿನ ನಗರಗೆರೆ ಹೋಬಳಿ ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲು ಹೋಬಳಿಯನ್ನ ಗುಡಿಬಂಡೆಗೆ ಸೇರಿಸಿದರೆ ಹೊಸ ಕ್ಷೇತ್ರ ರಚನೆಗೆ ಬೇಕಾದ ಅರ್ಹತೆ ತಾನಾಗೇ ದೊರೆಯುತ್ತದೆ. ಆದರೆ ನಮ್ಮ ಅಭಿಪ್ರಾಯ, ಗುಡಿಬಂಡೆ ಅಂತಕ್ಕಂಥದ್ದು ಒಂದು ಐತಿಹಾಸಿಕ ಪಟ್ಟಣ, ಸುಮಾರು 500 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಪಟ್ಟಣ. ಆದರೆ ಈ ಒಂದು ಪಟ್ಟಣ ಸಮಗ್ರ ಅಭಿವೃದ್ಧಿ ಆಗದೇ ಇರತಕ್ಕಂಥದ್ದು ಒಂದು ಕೊರತೆ ಇದೆ. ಹಾಗಾಗಿ ಈಗ ಗುಡಿಬಂಡೆ ವಿಧಾನಸಭಾ ಕ್ಷೇತ್ರ ಅಂತ ಘೋಷಣೆ ಮಾಡಿ, ಆ ಗುಡಿಬಂಡೆ ವಿಧಾನಸಭಾ ಕ್ಷೇತ್ರದ ಹೆಡ್ ಕ್ವಾರ್ಟರ್ಸನ್ನು ಗುಡಿಬಂಡೆ ಪಟ್ಟಣವಾಗಿ ಮಾಡಬೇಕು ಅಂತಕ್ಕಂಥದ್ದು ಜನರ ಆಶಯ ಆಗಿದೆ. ಈ ಭಾಗದ ಹಲವಾರು ಜನರ ಆಶಯ, ಹೋರಾಟಗಾರರ ಆಶಯ ಕೂಡ ಇದೇ ಆಗಿರೋದ್ರಿಂದ ಮಾನ್ಯ ಸರ್ಕಾರಗಳು, ಜನಪ್ರತಿನಿಧಿಗಳು ಈ ಬಗ್ಗೆ ಆಲೋಚನೆ ಮಾಡಿ ಗುಡಿಬಂಡೆ ವಿಧಾನಸಭಾ ಕ್ಷೇತ್ರವನ್ನು ರಚನೆ ಮಾಡಲಿಕ್ಕೆ ಎಲ್ಲ ರೀತಿಯ ಶ್ರಮವನ್ನು ಹಾಕಬೇಕು ಅಂತಕ್ಕಂಥದ್ದು ನಾವು ಮನವಿ ಮಾಡ್ತಾ ಇದ್ದೀವಿ. ಒಂದು ವೇಳೆ ಸರ್ಕಾರಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಇದರ ನಿರ್ಲಕ್ಷ್ಯ. ಈ ಹಿನ್ನೆಲೆಯಲ್ಲಿ ಈಗಲಾದರೂ ಸ್ಥಳೀಯ ನಾಯಕರು ತಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಪ್ರಬಲ ವೇದಿಕೆಯ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹೇರಬೇಕಿದೆ ಎಂದು ಹೋರಾಟಗಾರರು ಆಗ್ರಹಿಸಿದ್ದಾರೆ. ಗುಡಿಬಂಡೆಯ ಹಿತದೃಷ್ಟಿಯಿಂದ ಈ ಪಕ್ಷಾತೀತ ಹೋರಾಟವು ಮುಂದಿನ ದಿನಗಳಲ್ಲಿ ಯಾವ ರೂಪ ಪಡೆದುಕೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ವರದಿ ಮೊಹಮ್ಮದ್ ನಾಸರ್, ಗುಡಿಬಂಡೆ. ಅನಂತಪುರದಿಂದ ಎಲ್ಲ ಇಲ್ಲಿ ಗುಡಿಬಂಡೆಗೆ ಬಂದು ಕಂದಾಯ ಕಟ್ಟಿ ಹೋಗ್ತಾ ಇದ್ರು. ಆ ಕಾಲದಲ್ಲಿಂದ ಕೂಡ ಗುಡಿಬಂಡೆ ಒಂದು ಆಡಳಿತ ಕೇಂದ್ರ ಆಗಿತ್ತು. ಆದರೆ ಇವಾಗ ಏನಾಗಿದೆ ಅಂದರೆ, ಗುಡಿಬಂಡೆ ತಾಲೂಕು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸಿ ಒಂದು ವಿಧಾನಸಭಾ ಕ್ಷೇತ್ರ ಅದು ಮಾಡಿ ಗುಡಿಬಂಡೆ ತಾಲೂಕನ್ನ ಅದಕ್ಕೆ ಜಾಯಿನ್ ಮಾಡಿರೋದ್ರಿಂದ ಗುಡಿಬಂಡೆ ತಾಲೂಕು ಯಾವುದೇ ಒಂದು ಇದರಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ. ಮಲ್ತಾಯಿ ಧೋರಣೆ ಬೇರೆ. ನಾವು ಇಲ್ಲಿ ಆಯ್ಕೆ ಆಗ್ತಾ ಇರುವಂಥ ಜನಪ್ರತಿನಿಧಿಗಳ ಬಗ್ಗೆನೂ ನಾವು ಮಾತಾಡೋಕ್ಕಾಗಲ್ಲ. ಯಾಕಂದರೆ ಮೂರು ತಾಲೂಕು ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೊಟ್ಟರೆ ಅವರು ಬರೋ ಅನುದಾನವನ್ನು ಯಾವ ತಾಲೂಕಿಗೆ ಆಗಬೇಕು, ಏನಾಗಬೇಕು ಅನ್ನೋದನ್ನು ನಾವು ಅವ್ರ ಬಗ್ಗೆ ಕೂಡ ನಾವು ಮಾತಾಡೋಕ್ಕಾಗಲ್ಲ. ಅದಕ್ಕೆ ನಾನು ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ, ಇವಾಗ ಹೆಂಗೂ ವಿಧಾನಸಭಾ ಕ್ಷೇತ್ರಗಳ ಒಂದು ಪುನರ್ವಿಂಗಡಣೆ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಸುಮಾರು ವರ್ಷಗಳಿಂದ ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ.
ಮೆಮೊರಾಂಡಮ್ಗಳು ಕೊಟ್ಟಿದ್ದೀವಿ. ನಮಗೆ ಗುಡಿಬಂಡೆ ತಾಲೂಕು ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಮಾಡಲೇಬೇಕು ಅಂತ ನಾವು ಹೋರಾಟಗಳೆಲ್ಲ ಮಾಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಸರ್ಕಾರ ನಮ್ಮ ಗುಡಿಬಂಡೆ ತಾಲೂಕನ್ನು ಪರಿಗಣನೆಗೆ ತಗೊಂಡು ಇದರ ಒಂದು ಇತಿಹಾಸವನ್ನು 400-500 ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ತಾಲೂಕನ್ನು ಪರಿಗಣನೆಗೆ ತಗೊಂಡು ಈ ಒಂದು ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಮಾಡಬೇಕು, ಒಂದು ಗುಡಿಬಂಡೆ ತಾಲೂಕು ಅಭಿವೃದ್ಧಿ ಆಗೋಕ್ಕೆ ಒಂದು ಮುನ್ನಡಿ ಬರೀಬೇಕು ಅಂತ ನಾನು ಈ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಇನ್ನೊಂದು ಎಚ್ಚರಿಕೆ ಕೊಡ್ತಾ ಇರೋದು ಏನಂದರೆ, ನಮ್ಮ ಗುಡಿಬಂಡೆ ತಾಲೂಕು ಏನಾದರೂ ಈ ಒಂದು ಪುನರ್ವಿಂಗಡಣೆ ಇವಾಗ ಆಗ್ತಾ ಇಲ್ಲ ಅಂತ ಏನಾದರೂ ನಮ್ಮ ಗುಡಿಬಂಡೆ ಪ್ರತ್ಯೇಕ ವಿಧಾನಸಭೆ ಮಾಡದೇ ಇದ್ದ ಪಕ್ಷದಲ್ಲಿ ನಾವೆಲ್ಲ ತೀರ್ಮಾನ ಮಾಡಿದೆ ಅಂದರೆ ಎಲ್ಲ ರಾಜಕೀಯ ಪಕ್ಷದವ್ರು ಕೂಡ ನಾವು ರಾಜಕೀಯೇತರವಾಗಿ ನಮ್ಮ ಒಂದು ಊರಿಗಾಗಿ ಬಂದ್ ಮಾಡಬೇಕು, ಮತ್ತು ಕಠಿಣ ಒಂದು ಹೋರಾಟ, ಉಗ್ರ ಹೋರಾಟ ಕೂಡ ನಾವು ಮಾಡೋಕ್ಕೆ ತಯಾರಿದ್ದೀವಿ. ಪ್ರತಿಯೊಂದು ಚುನಾವಣೆಗಳನ್ನು ಬಹಿಷ್ಕರಿಸುತ್ತೀವಿ. ಅದಕ್ಕೆ ದಯವಿಟ್ಟು ನಮ್ಮ ಗುಡಿಬಂಡೆ ತಾಲೂಕನ್ನು ಪರಿಗಣನೆಗೆ ತಗೋಬೇಕು ಅಂತ ನಾನು ಈ ಮೂಲಕ